ದುರಾಸೆ ಸೊಸೆ ಹಾಗೂ ಮಾಯಾ ಪುಸ್ತಕ. ಒಂದು ದಿನ ಮುಂಜಾನೆ ಸೂರ್ಯಕಾಂತ ಮನೆ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಲ್ಲಿತು. ಅಲ್ಲೇ ಹೊರಗಡೆ ಕೂತಿದ್ದ ಅತ್ತೆ ಮತ್ತೆ ಸೊಸೆ ಆ ಕಾರನ್ನ ಕುತೂಹಲದಿಂದ ನೋಡ್ತಾ ಇದ್ರು. ನಮ್ಮನೆಗೆ ಕಾರಲ್ಲಿ ಬಂದಿರೋದ್ ಯಾರು? ಹಬ್ಬ, ಎಷ್ಟು ದೊಡ್ಡ ಕಾರು ಅನ್ಕೊಂಡು ಇಬ್ರು ಆ ಕಾರಿನ ಕಡೆ ನೋಡ್ತಾ ಇದ್ರು. ಅದ್ರೊಳಗಿಂದ ಒಂದ್ ಹೆಂಗ್ಸು ದುಬಾರಿ ಸೀರೆ ಕಟ್ಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ತುಂಬಾ ಸ್ಟೈಲ್ ಆಗಿ ಇಳ್ಕೊಂಡು ನಡ್ಕೊಂಡ್ ಬರ್ತಿದ್ಲು. ಸೂರ್ಯಕಾಂತ ಅವ್ರ ಕಡೆ ನೋಡಿ ಹಾಗೆ ಆಕಾಶನೂ ನೋಡಿದ್ರು. ಮಳೆ ಬೀಳೋ ಹಾಗೂ ಇಲ್ಲ, ಹಾಗೆ ಬಿಸ್ಲು ಗಿಸ್ಲು ಕೂಡ ಇಲ್ಲ. ಇಂಥದ್ರಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬರ್ತಾವಳಂದ್ರೆ ಈ ಬಿತ್ರಿ ಯಾರೋ ನಮ್ಮನೆ ಬಿತ್ರಿ ತರನೇ ಇರ್ಬೇಕು ಅನ್ಕೊಂಡು, ಇಲ್ ನೋಡು ಹುಡುಗಿ, ಯಾರೋ ನಿಮ್ ಊರ್ನವ್ರೇ ಇರ್ಬೇಕು ನೋಡು ಅಂತ ಹೇಳಿದ್ಲು. ಈ ಮುತ್ಕಿಗೆ ಮೈ ತುಂಬಾ ಕೊಬ್ಬೆ. ಇಲ್ ನೋಡು, ಯಾರ್ ಬೇಕು ನಿನ್ಗೆ ಅಂತ ಕೇಳಿದ್ಲು ಆ ಹೆಂಗ್ಸನ್ನ. ನಾನೇ, ನಿನ್ ಚಿಕ್ಕ ವಯಸ್ಸಿನ ದೋಸ್ತಿ ಕಮಲಾ. ಅಷ್ಟು ಬೇಗ ಮರ್ತ್ಬಿಟ್ಟ ಅಂತ ಹೇಳಿದ್ಲು ಕೂಲಿಂಗ್ ಗ್ಲಾಸ್ ನ ತೆಗೆದು. ಅಲೆಲೆಲೆ ಕಮಲಾ, ನೀನಾ? ಇಷ್ಟಕ್ಕೂ ಗುರ್ತಿಡಿಯಕ್ಕೆ ಆಗ್ತಿಲ್ಲ. ಆ ಮಂಕ್ರಿ ಜುಟ್ಟು, ಗೊಣ್ಣೆ ಸೋರೋ ಮೂಗು, ಯಾವಾಗ ನೋಡಿದ್ರು ಅಳ್ತಾನೆ ಇದ್ದೆ ಅಲ್ವೇನೆ? ಇವಾಗೇನೆ ಕಾರು ಡ್ರೈವರು ಅಂತ ಲಾಟ್ರಿ ಗಿಟ್ರಿ ಹೊಡಿತಾ ಏನು ಅಂತ ಹೇಳ್ತಾ ಅವಳ ಫ್ರೆಂಡನ್ನ ಸೂರ್ಯಕಾಂತ ಹತ್ರ ಕರ್ಕೊಂಡೋದ್ಲು. ಇಲ್ ನೋಡತ್ತೆ, ಇವಳು ನನ್ ಮೆಡ್ಡಿ ದೋಸ್ತು ಕಮಲಾ. ಆವಾಗ ನನಗಿನ್ನ ತುಂಬಾ ಹಿಂದೆ ಇದ್ಲು, ಇವಾಗ ಏನೋ ಆಗಿದೆ ಇವಳಿಗೆ. ಹೌದಾ, ಏನ್ ವಿಷಯ ಹುಡುಗಿ, ಈ ಕಡೆ ಬಂದಿದ್ಯಾ? ನನ್ ಮದ್ವೆ ಫಿಕ್ಸ್ ಆಗಿದೆ, ಕಾರ್ಡ್ ಕೊಟ್ಟೋಗೋಣ ಅಂತ ಬಂದೆ. ಆದ್ರೂ ಇವಾಗ ನಾನು ನಿನ್ಗಿಂತ ಎಲ್ಲಾದ್ರಲ್ಲೂ ತುಂಬಾ ಮುಂದೆ ಇದ್ದೀನಿ. ಅಲ್ಲಿ ನನ್ ಕಾರ್ ನೋಡಿದ್ಯಾ? ಇಂಪೋರ್ಟೆಡ್. ದುಬೈಗೆ ಹೋಗಿ ಇಂಪೋರ್ಟ್ ಮಾಡಿದಾನೆ ನನ್ ಮದ್ವೆ ಆಗೋನು. ಅಲ್ಲಿ ನೋಡು, ಡ್ರೈವರ್ ಕೂಡ ಇಟ್ಟವನೆ. ನಮ್ಮೂರ್ನಲ್ಲಿ ಅವರೇ ತುಂಬಾ ರಿಚ್ಚು. ಅಷ್ಟಕ್ಕೂ ನೀನ್ ಕಾರ್ ಗೀರ್ ಏನಾದ್ರು ತಗೊಂಡಾ ಇಲ್ವಾ? ನನ್ ಭ್ರಮೆನೆ ಬಿಡು. ನೀನೇನಾದ್ರೂ ಕಾರ್ ತಗೊಂಡ್ಬಿಟ್ಟಿದ್ರೆ ಈ ತರ ಮನೇಲಿ ಇರ್ತಿದ್ಯಾ ನೀನು ಅತ್ತೆಗಿ? ನೀನೇನು ಟೆನ್ಷನ್ ಆಗ್ಬೇಡ, ನನ್ ಕಾರ್ ಜೊತೆ ಡ್ರೈವರ್ನು ಕಳಿಸ್ತೀನಿ. ಕೂಲಾಗಿ ಎಸಿ ಹಾಕೊಂಡು ಹಾಯಾಗಿ ನನ್ ಮದ್ವೆಗ್ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಅವಳ ಮದ್ವೆ ಕಾರ್ಡ್ನ ಚಂದ್ರಕಾಂತಾಳಿಗೆ ಕೊಟ್ಟು ಸ್ಟೈಲ್ ಆಗಿ ಕಾರ್ ಹತ್ರ ಹೋಗೋವಾಗ ಡ್ರೈವರ್ ಡೋರ್ನ ತೆಗೆದು ಅವಳು ಕೂತ್ಕೊಂಡ್ಮೇಲೆ ಡೋರ್ ಹಾಕ್ತಾ. ಚಿಕ್ಕ ವಯಸ್ಸಿನಲ್ಲಿ ಚಿಲ್ರೆ ಕಾಸ್ಗೂ ಗೊತ್ತಿರ್ಲಿಲ್ಲ ಇವಳತ್ರ. ಇವಾಗ ದಿಮಾಗ್ ತೋರಿಸ್ತಾ ಇದ್ದಾಳೆ. ಹೇಗಾದ್ರೂ ಇದಕ್ಕಿನ್ನ ದೊಡ್ಡ ಕಾರಲ್ಲಿ ಹೋಗ್ಬೇಕು ಅವಳ ಮದ್ವೆಗೆ, ಆವಾಗ ಇವಳು ಕೊಬ್ಬಿಳಿತ್ತೆ ಅನ್ಕೊಂಡ್ಲು. ಅಷ್ಟ್ರಲ್ಲಿ ಜೋರಾಗಿ ಮಳೆ ಬಿತ್ತು. ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಆಗಷ್ಟೇ ವರಂಡ ಒಳಗ್ ಬಂದು, ಕಾಂತ, ಸ್ವಲ್ಪ ನನ್ ಛತ್ರಿ ತಗೊಂಡ್ ಬಾ ಅಂತ ಸೂರ್ಯಕಾಂತಾಳಿಗೆ ಹೇಳಿದ್ರು. ಇಲ್ ನೋಡು ಹುಡ್ಗಿ, ಸ್ವಲ್ಪ ಛತ್ರಿ ತಂದು ಮಾವನವ್ರು ಕೊಡು ಅಂತಿದ್ದಾಗೆ ಒಳಗಡೆ ಹೋಗಿದ್ ಚಂದ್ರಕಾಂತ ಮಣ್ಣು ಮೆತ್ಕೊಂಡಿರೋ ಆ ಛತ್ರಿನ ನೋಡಿ ನೆಲಕ್ಕಾಕಿ 2 ಸತಿ ಓಡಿದ್ಲು. ತುಂಬಾ ಹಳೇದಾಗಿದ್ರಿಂದ ಆ ಛತ್ರಿ ಫಟ್ ಅಂತ ಮುರಿದೋಯ್ತು. ಎಷ್ಟೊತ್ತಾದ್ರೂ ಸೊಸೆ ಹೊರಗಡೆ ಬರ್ದಿದ್ದಿದ್ ಕಾರಣ ಸೂರ್ಯಕಾಂತನೇ ಒಳಗಡೆ ಹೋದ್ರು. ಇದೇನೆ ಇಂಥ ಕೆಲ್ಸ ಮಾಡ್ಬಿಟ್ಟೆ ಅಂತ ಕೇಳಿದ್ರು. ಮುರ್ದೋಗಿರೋ ಛತ್ರಿ ನಿಂತ್ಕೊಂಡ್ ನಿಂತಿದ್ದ ಚಂದ್ರಕಾಂತನ್ ನೋಡಿ, ಅಯ್ಯೋ, ಇದು ನಿಮ್ ಮಾವನ್ ತಾತನ್ ಕಾಲದ ಛತ್ರಿ ಕಣೆ. ಇದೇನಾದ್ರೂ ಮುರ್ದೋಗಿರೋದ್ ನಿಮ್ ಮಾವನ್ ಗೊತ್ತಾದ್ರೆ ನಮ್ ಹಲ್ ಮುರ್ದಾಗ್ತಾನ್ ಕಣೆ. ಇವಾಗ ಏನ್ ಮಾಡೋದು? ನೀನೇನು ಶಬ್ದ ಮಾಡ್ದೆ, ನನ್ ಜೊತೆ ಬಾ ಅಂತ ಹೇಳ್ತಾ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಪುಸ್ತಕ ಹಾಗೂ ಪೆನ್ನ ತೆಗೆದ್ರು. ಇದೇನು ಛತ್ರಿ ಬೇಕಂದ್ರೆ ಪುಸ್ತಕ ಆಚೆ ತೆಗಿತಿದ್ದಾರೆ ಅನ್ಕೊಂಡ್ಲು. ಇಷ್ಟ್ರಲ್ಲಿ ವರಂಡಾನಿಂದ, ಕಾಂತ, ಏನೇ ಮಾಡ್ತಾ ಇದ್ಯಾ? ಛತ್ರಿ ತಗೊಂಡ್ ಬಂದ್ರೆ ಸ್ವಲ್ಪ ತಿರಿ ಬಂದೆ ಅಂತ ಹೇಳ್ತಾ ಸೂರ್ಯಕಾಂತ ಚಕಚಕ ಅಂತ ಪುಸ್ತಕದಲ್ಲಿ ಒಂದು ಛತ್ರಿ ಚಿತ್ರನ ಬಿಡಿಸಿದ್ರು. ಅಷ್ಟೇ ಆ ಛತ್ರಿ ಹೊರಗಡೆ ಬಂದು ನಿಜವಾದ ಛತ್ರಿ ತರ ಬದ್ಲಾಯ್ತು. ಆಶ್ಚರ್ಯದಿಂದ ನೋಡ್ತಿದ್ದಿದ್ ಚಂದ್ರಕಾಂತ ನೋಡಿ ಹೇಳಿದ್ರು ಸೂರ್ಯಕಾಂತ, ಇಲ್ ನೋಡು, ಬೇಗ ಹೋಗಿ ಛತ್ರಿನ ನಿಮ್ ಮಾವನ್ ಕೊಡೋಗು ಅಂತ ಹೇಳಿದ್ರು. ಆ ಛತ್ರಿ ತಗೊಂಡ್ ಹೋಗೋವಾಗ ಚಂದ್ರಕಾಂತಾಳಿಗೆ ಮನ್ಸಲ್ಲೊಂದು ಆಲೋಚನೆ ಬಂತು. ಮರುದಿನ ಮಂಚದ ಮೇಲ್ ಮಲ್ಕೊಂಡಿದ್ದ ಅತ್ತೆ ಕಾಲ್ನ ಒತ್ತಾ, ಇಲ್ ನೋಡಿ ಅತ್ತೆ, ನನ್ಗೊಂದ್ ಬೇಕು. ಏನೇ ಬೇಕು? ಅದೇ ಅತ್ತೆ, ನನ್ ದೋಸ್ತಿ ಕಮಲಾ ಮದ್ವೆಗ್ ಬಾ ಅಂತ ಹೇಳಿ ಕಾರ್ಡ್ ಕೊಟ್ಟೋದ್ಲಲ್ಲ, ನೀವು ನೋಡಿದ್ರಲ್ಲ
ಎಷ್ಟು ಸ್ಟೈಲ್ ಹೊಡದ್ಲು ಅಂತ. ಅದೇ ರೀತಿ ನಾನು ದೊಡ್ಡ ಕಾರ್ನಲ್ಲಿ ಹೋಗಿ ಅವಳ ಮದ್ವೆ ನೋಡ್ಕೊಂಡ್ ಬರ್ತೀನಿ. ಕಾರ ಅದೆಲ್ಲ ಇಲ್ ಬರುತ್ತೆ? ಅದೇ ಅತ್ತಮ್ಮ, ಮಾವಂಗೆ ಬೇಕಂತ ನೀನು ಛತ್ರಿ ಗೀಚ್ದಲ್ಲ ಬುಕ್ನಲ್ಲಿ, ಹಂಗೇನೆ ನಾನೊಂದು ಒಳ್ಳೆ ಕಾರ್ ಚಿತ್ರನ ಬಿಡಿಸಿ ಆ ಕಾರ್ನಲ್ಲಿ ಅವಳ ಮದ್ವೆಗೆ ಹೋಗ್ ಬರ್ತೀನಿ ಅಂತ ಕೊಸ್ರಾಡಿದ್ಲು. ನಾನ್ ಕೊಡ್ತೀನಿ ಬಿಡು, ಆದ್ರೆ ನಿನಗೆ ಅತಿ ಆಸೆ ಜಾಸ್ತಿ. ಅಷ್ಟಕ್ಕೂ ನಿನಗ್ ಸರಿಗೆ ರಂಗೋಲಿ ಬಿಡ್ಸಕ್ಕೆ ಬರಲ್ಲ. ಇದ್ರಲ್ಲಿ ಚಿತ್ರ ಹೆಂಗೆ ಬಿಡಿಸ್ತೀಯಾ? ಸರಿಗ್ ಹೇಳಿದ್ರಿ ಅತ್ತೆ, ನಮ್ ಸ್ಕೂಲಲ್ಲಿ ಡ್ರಾಯಿಂಗ್ ಅಲ್ಲಿ ನಾನೇ ಫಸ್ಟು. ನನ್ ಪೇಂಟಿಂಗ್ ನೋಡ್ಕೊಂಡು ನಮ್ ಡ್ರಾಯಿಂಗ್ ಟೀಚರೇ ಕಾಪಿ ಮಾಡ್ತಿದ್ರು. ಇಲ್ ನೋಡಿ, ನಾನು ಕಾರ್ ಗೊಂಬೆನ ಬಿಟ್ಟು ಬೇರೆ ಯಾವ್ದು ಬರೆಯಲ್ಲ. ನಿಮ್ಮೇಲಾಣೆ. ಬೇಕಿದ್ರೆ ಮೊದ್ಲೇ ನಾನ್ ಬರೆದು ತೋರಿಸ್ತೀನಿ ನಿಮ್ಗೆ. ಬೇರೆ ವಿಧಿ ಇಲ್ದೆ ಸರಿ ಅಂದ್ರು ಸೂರ್ಯಕಾಂತ. ಆವಾಗ್ಲಿಂದ ಚಂದ್ರಕಾಂತ ಇಂಟರ್ನೆಟ್ ಅಲ್ಲಿ ಒಳ್ಳೆ ಒಳ್ಳೆ ಕಾರ್ ಗೊಂಬೆನ ನೋಡಿ ಬರೆಯೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಯಾವ್ದೊಂದು ಸರಿಗ್ ಬಂದಿಲ್ಲ. ಅಯ್ಯೋ, ಇದೇನು ಕಾರ್ ಬೊಂಬೆ ಬರೆಯೋದು ಇಷ್ಟು ಕಷ್ಟನಾ? ಈ ಸಲ ಏನೇ ಆಗ್ಲಿ ಚೆನ್ನಾಗ್ ಬಿಡಿಸ್ಬೇಕು ಅಂತ ಹೇಳ್ತಾ ಪಟ್ಟು ಬಿಡದೆ ಒಂದು BMW ಕಾರ್ನ ಬಿಡಿಸೋದಕ್ ಕಲ್ತ್ಕೊಂಡು ಆ ಮ್ಯಾಜಿಕ್ ಬುಕ್ ನಲ್ಲಿ ಬರ್ದ್ಬಿಟ್ಲು. ಅಷ್ಟೇ, ಫಟ್ ಅಂತ ಆ ಕಾರು ಅವ್ರ ಮನೆ ಮುಂದೆ ಪ್ರತ್ಯಕ್ಷ ಆಯ್ತು. ಮನೆ ಮುಂದೆ ಆ ಕಾರನ್ನ ನೋಡಿದ ಸೂರ್ಯಕಾಂತಾಳಿಗೆ ಎಲ್ಲ ವಿಷಯ ಅರ್ಥ ಆಯ್ತು. ಈ ಬಿತ್ರಿಗೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗಲ್ಲ, ಈಗ ಅದೇನ್ ಮಾಡ್ತಾಳೋ ಏನೋ ಅಂತ ಅನ್ಕೊಂಡು, ಇಲ್ ನೋಡಿ ಅತ್ತೆ, ನಾನು ಈ ಕಾರ್ನ ಓಡಿಸ್ಕೊಂಡೋಗಿ ಅವಳ ಮದ್ವೆಯಲ್ಲಿ ಪಾಮ್ ಪಾಮ್ ಅಂತ ಹಾರನ್ ಹೊಡಿಬೇಕು. ಅದನ್ ನೋಡಿ ಕಮಲ ಅವಳಿಗಿನ ದೊಡ್ಡ ಕಾರಲ್ಲಿ ಬಂದಿದ್ ನೋಡಿ ಹಾಗೆ ಬಾಯಲ್ಲಿ ಬೆರಳಿಟ್ಕೋಬೇಕು ಅಂತ ಹೇಳ್ತಾ ಖುಷಿ ಖುಷಿಯಾಗಿ ಕಾರ್ ಹತ್ತಕ್ ಹೋದ್ಲು. ಅಷ್ಟ್ರಲ್ಲಿ ಮಾವ ಸುಬ್ಬಾರಾವ್ ಹೊರಗಡೆಯಿಂದ ಬರ್ತಾ ಕಾಣಿಸ್ಕೊಂಡ್ರು. ಇಲ್ ನೋಡಿ ಮಾವಯ್ಯ, ನನ್ ಜೊತೆ ಬನ್ನಿ, ಈ ಕಾರ್ನಲ್ಲಿ ಊರೆಲ್ಲ ಸುತ್ತಿಸ್ತೀನಿ. ನನ್ ದೋಸ್ತಿ ಮದ್ವೆ ಕರ್ಕೊಂಡೋಗಿ ಬಾಡೂಟ ತಿನ್ನಿಸ್ತೀನಿ. ಬಾಡೂಟನಾ? ಹಾ, ಬರ್ತೀನಿ ಬಿಡು. ದಿನ ಈ ಮುದ್ಕಿ ಮಾಡಿರೋ ಅಡ್ಗೆನ್ ತಿಂದು 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 ನನ್ ನಾಲ್ಗೆ ರುಚಿನೇ ಹಾಳಾಗೋಗ್ಬಿಟ್ಟೈತೆ. ನೋಡುದ್ಯಾ ನನ್ ಸೊಸೆಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಅವಳ ಕಾರಲ್ಲಿ ನನ್ನೇ ಮೊದ್ಲು ಹತ್ತು ಅಂತ ಹೇಳ್ತಿದ್ದಾಳೆ. ನಾನು ಹೋಗ್ ಬರ್ತೀನಿ. ಸೂರ್ಯಕಾಂತ ಎಷ್ಟು ಬೇಡ ಅಂದ್ರು ಸುಬ್ಬರಾವ್ ಕಾರ್ ಹತ್ತಿ ಕುತ್ಕೊಂಡ್ರು. ಇಲ್ ನೋಡು, ನಾನ್ ಎಷ್ಟು ಹೇಳಿದ್ರು ನೀನ್ ಕೇಳ್ತಾ ಇಲ್ಲ, ಹೋಗು, ಅವಳು ಸರಿಯಾಗಿ ಮಾಡ್ತಾಳ್ ಹೋಗು. ಕಾರಲ್ಲಿ ಕುತ್ಕೊಂಡಿದ್ ಸುಬ್ಬರಾವ್ ರೈಟ್ ರೈಟ್ ಅಂತ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ಕಾರ್ನ ಸ್ಟಾರ್ಟ್ ಮಾಡಿದ್ಲು. ಇಬ್ಬರು ಸೂರ್ಯಕಾಂತಾಳಿಗೆ ಬಾಯ್ ಬಾಯ್ ಅಂತ ಹೇಳಿ ಹೊರಟ್ರು. ರೋಡ್ ಮೇಲೆ ಒಳ್ಳೆ ಸ್ಪೀಡಲ್ಲಿ ಓಡ್ಸಿದ್ಲು ಚಂದ್ರಕಾಂತ. ಮಾವ, ನಿಮ್ಗೆ ಎಸಿ ಹಾಕ್ಲಾ ಅಂತ ಎಸಿ ಹಾಕಿದ್ಲು. ಆಹಾ, ಎಷ್ಟು ಮಜವಾಗೈತೆ. ಮತ್ತೆ ನಿಮ್ ಸೊಸೆ ಅಂದ್ರೆ ಏನ್ ಅನ್ಕೊಂಡ್ರಿ ಮಾವ? ನಿಮ್ಗೋಸ್ಕರ ಎಸಿ ಕಾರ್ ತಗೊಂಡೆ. ಇನ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ, ಇಲ್ ನೋಡಿ ಮಾವ, ಒಳ್ಳೆ ಹಾಡ್ ಕೇಳ್ತೀರಾ ಅಂತ ಸ್ಟೀರಿಯೋ ಆನ್ ಮಾಡಿದ್ಲು. ಹಾಡು ಕೇಳ್ತಿದ್ದಂಗೆ ಸುಬ್ಬರಾವ್ ಎಂಜಾಯ್ ಮಾಡಿದ್ರು. ಇಲ್ ನೋಡಿ ಮಾವ, ಇವಾಗ್ ನೋಡಿ ನೀವ್ ಕುತ್ಕೊಂಡಿರೋ ಸೀಟು ಹೇಗ್ ಸೋಫಾ ತರ ಆಗುತ್ತೆ ಅಂತ ಹೇಳ್ತಾ ಒಂದು ಬಟನ್ನ ಪ್ರೆಸ್ ಮಾಡಿದ್ಲು. ಸುಬ್ಬರಾವ್ ಕುತ್ಕೊಂಡಿದ್ದ ಸೀಟ್ ಒಂದು ರಿಕ್ಲೇಯರ್ ಸೋಫಾ ತರ ಹಿಂದಕ್ಕೆ ಹೋಯ್ತು. ಇದೇನ್ ಕಾರಾ ವಿಮಾನನಾ ಅಂತ ತುಂಬಾನೇ ಖುಷಿ ಪಟ್ರು ಸುಬ್ಬರಾವ್. ಇಷ್ಟ್ರಲ್ಲಿ ಆಕಸ್ಮಿಕವಾಗಿ ಎದುರಿಗೆ ಕುರಿಗಳ ಗುಂಪು ಬಂತು. ಅದನ್ ನೋಡಿ ಸುಬ್ಬರಾವ್ ಕಂಗಾಲಾದ್ರು. ಬ್ರೇಕ್ ಹಾಕಮ್ಮ, ಬ್ರೇಕ್ ಹಾಕು, ಬ್ರೇಕ್ ಹಾಕು, ಅದನ್ನೊತ್ತು. ಅದೇ ಹುಡುಕ್ತಾ ಇದೀನ್ ಮಾವ, ಬ್ರೇಕ್ ಸಿಗ್ತಾ ಇಲ್ಲ. ಅಯ್ಯೋ, ಎಲ್ಲ ಬಿಡ್ಸೋಳ್ ನಾನು, ಈ ಬ್ರೇಕ್ ಬಿಡ್ಸಕ್ ಮರ್ತೋದ್ನಲ್ಲ ಅಂತ ಹೇಳ್ತಾ ಆ ಕುರಿಗಳ ಗುಂಪಿಂದ ತಪ್ಪಿಸ್ಕೊಳಕ್ ಹೋಗಿ ಒಂದು ಪಾಳ್ಗುಂಡಿಯಲ್ಲಿ ಬಿದ್ರು. ಕಾರ್ ಪೂರ್ತಿ ಹಾಳಾಯ್ತು, ಬಟ್ಟೆ ಪೂರ್ತಿ ಕೆಸರು ಮೆತ್ಕೊಂತು. ನಿಮ್ಮತ್ತೆ ಎಷ್ಟ್ ಹೇಳಿದ್ರು ಕೇಳ್ದೇನೆ ನಿನ್ ಜೊತೆ ಕಾರಲ್ಲಿ ಬಂದಿದ್ಕೆ ನನಗ್ ಬುದ್ಧಿ ಬಂತು ಅಂತ ಹೇಳಿದ್ರು. ಮನೆಗೆ ವಾಪಸ್ ಬರೋರ್ನ ನೋಡಿ ಸೂರ್ಯಕಾಂತ ಜೋರಾಗಿ ನಕ್ಕಿದ್ರು. ನಾನು ಮೊದ್ಲೇನೆ ಹೇಳ್ದೆ, ನನ್ ಮಾತ್ ಕೇಳಿದ್ರಾ? ಇಲ್ಲ ಅಲ್ಲ, ಸರಿ ಬಿಡಿ, ಹೋಗಿ ಸ್ನಾನ ಮಾಡಿ ಊಟಕ್ ಬನ್ನಿ. ಈಗಷ್ಟೇ ಬಿಸಿ ಬಿಸಿ ಮಡ್ಕೆನ ಒಲೆಯಿಂದ ಇಳ್ಸಿದೀನಿ. ಇದ್ರ ಕೈಯಿಂದ ತಪ್ಪಿಸ್ಕೊಂಡೇ ಅನ್ಕೊಂಡೆ, ತಪ್ಪಿಸ್ಕೊಂಡೇ ಇಲ್ಲ, ಎಲ್ಲ ನಿನ್ನಿಂದನೇ ಅಂತ ಹೇಳ್ತಾ ಚಂದ್ರಕಾಂತ ಕಡೆ ಕೋಪದಿಂದ ನೋಡಿದ್ರು. ತ್ಯಾವದ್ ಬಟ್ಟೆಯಲ್ಲಿದ್ದ ಚಂದ್ರಕಾಂತ ನೋಡಿ, ನಾನಾಗ್ಲೇ ಹೇಳ್ದೆ ನಿನಗ್ ದುರಾಸೆ ಜಾಸ್ತಿ, ಹುಲಿನ್ ನೋಡಿ ನರಿ ಕೂಗಿದ್ರೆ ಈ ರೀತಿನೇ ಆಗೋದು ಅಂತ ಹೇಳಿದ್ರು.
ಹಾ ಅಂದ್ರೆ ನನ್ನ ನರಿನಾ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡ್ಲು ಚಂದ್ರಕಾಂತ. ಬೆಳಗ್ಗೆನೆ ಎದ್ದು ಚಂದ್ರಕಾಂತ ಸ್ನಾನ ಮಾಡಿ ಅವಳ ತವ್ರ ಮನೆಯಿಂದ ತಂದಿರೋ ಅವಳಿಗಿಷ್ಟವಾದ ಕನ್ನಡಿ ಮುಂದೆ ಕುತ್ಕೊಂಡು ಮುಖಾನ ನೋಡ್ತಾ, ಅಬ್ಬಾ ಇವತ್ತೇನ್ ನಾನು ಇಷ್ಟು ಚಂದವಾಗಿ ಕಾಣಿಸ್ತಾ ಇದ್ದೀನಿ, ಅದೇನಂತ ಹೇಳ್ಕೊಳ್ಳೋದು ನನ್ನ ಅಂದ ಚಂದದ ಬಗ್ಗೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಅತ್ತೆ ಸೂರ್ಯಕಾಂತ ಮುಖಾನ ತಿರುಗಿಸ್ಕೊಂಡ್ರು. ಇಷ್ಟು ಅಂದಗಾತಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕಂದ್ರೆ ನನ್ ಗಂಡ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ. ಮೇಕಪ್ ಮಾಡ್ಕೊಳ್ತಾ ಅಷ್ಟಕ್ಕೂ ಅತ್ತೆ ಅಲ್ಲಿ ಕೂತಿದ್ದನ್ನ ಮರ್ತೇ ಹೋದ್ಲು. ಅವ್ರನ್ನ ಗಮನಿಸದೇ ಇರೋ ಸೊಸೆನ ನೋಡಿದ್ಮೇಲೆ ಅವ್ರಿಗೆ ಮೈಯೆಲ್ಲ ಉರ್ದೋಯ್ತು. ಯಾವಾಗ ನೋಡಿದ್ರು ಆ ಕನ್ನಡಿಗೆ ಹಲ್ಲಿ ಅಂಟ್ಕೊಂಡಂಗ್ ಅಂಟ್ಕೊಂಡಿರ್ತಾಳೆ ಆಗ್ಲಿ, ಅತ್ತೆಗ್ ಬಂದು ಒಂದಷ್ಟು ಸಹಾಯ ಮಾಡೋಣ ಅನ್ನೋಷ್ಟು ಬುದ್ಧಿನೇ ಇಲ್ಲ ಈ ಹುಡ್ಗಿಗೆ. ಬೆಳಗ್ಗೆ ಎದ್ದಾಗ್ಲಿಂದ ಹೊತ್ತು ಮುಳುಗೋವರೆಗೂ ಇದೇ ಕೆಲ್ಸ. ಮಾಯಗನ್ನಡಿ ಅದು ಎಲ್ಲಿಂದ ವಕ್ಕರ್ಸ್ಕೊಂತ ಇದು. ಹಂಗ್ ಹೇಳ್ತಿದ್ದಂಗೆ ಪಟ್ ಅಂತ ಚಂದ್ರಕಾಂತ ಇಟ್ಕೊಂಡಿದ್ದ ಕನ್ನಡಿ ಹೊಡೆದೋಯ್ತು. ಅಷ್ಟೊತ್ತು ಅವಳ ಅಂದಾನ ನೋಡ್ಕೊಂಡು ಹೊಗಳ್ಕೊಂತ ಇದ್ದಿದ್ ಚಂದ್ರಕಾಂತ ಕನ್ನಡಿ ಒಡ್ದೋಗಿದ್ ನೋಡಿ ಬೇಜಾರಾದ್ಲು. ನನ್ ತವ್ರ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ತಂದಿದ್ದ ಅಂದವಾದ ಕನ್ನಡಿ ಯಾರ್ ಕಣ್ಣು ಬಿತ್ತೋ, ಯಾರ್ ಕಣ್ಣೀರ್ ತಾಗ್ತೋ ಹೇಳ್ತಾ ವಿಪರೀತ ಅಳ್ತಿದ್ಲು. ಅದನ್ ನೋಡಿ ಆನಂದಿಸ್ತಿದ್ದ ಸೂರ್ಯಕಾಂತ ಸೊಸೆ ಹತ್ರ ಬಂದು, ಸುಮ್ನಿರಮ್ಮ, ನಿನ್ನ ಅಂದಕ್ಕೆ ಆ ಕನ್ನಡಿ ಆದ್ರೂ ಏನಾಗುತ್ತೆ ಹೇಳು, ಅದಕ್ಕೆ ಚೂರಾಯ್ತು. ನಿನ್ನ ಅಂದನ್ ನೋಡ್ತಾ ಅದು ಇಷ್ಟಿನ ಇದ್ದಿದ್ದೇ ಹೆಚ್ಚು ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು. ಆ ಇಡೀ ದಿನ ಚಂದ್ರಕಾಂತಾಳಿಗೆ ನಿದ್ದೆನೂ ಬಂದಿಲ್ಲ, ಊಟನೂ ಸೇರಿಲ್ಲ. ಆಲೋಚನೆ ಎಲ್ಲ ಆ ಒಡ್ದೋಗಿದ್ ಕನ್ನಡಿ ಮೇಲೆ ಇತ್ತು. ಸೊಸೆ ಕನ್ನಡಿ ಬಗ್ಗೆನೇ ಯೋಚಿಸಿ ದುಃಖ ಪಡ್ತಿದ್ದಿದ್ ತಿಳಿದ ಸೂರ್ಯಕಾಂತ ಸೊಸೆಗೆ ಸಮಾಧಾನ ಹೇಳಕ್ಕೆ ಹೋದ್ರು. ಸುಮ್ನಿರಮ್ಮ, ನೀನ್ ಅಳ್ತಾ ಇದ್ರೆ ಒಡ್ದೋಗಿರೋ ಕನ್ನಡಿ ಬಂದ್ಬಿಡುತ್ತಾ? ಇಲ್ ನನ್ ಮಾತ್ ಕೇಳು, ನನ್ನ ಹತ್ರ ಇರೋ ಕನ್ನಡಿನ ಕೊಡ್ತೀನಿ, ಹೊಸಾದನ್ನ ತಗೊಳ್ಳೋವರ್ಗೂ ಇದನ್ನ ಉಪಯೋಗ್ಸು ಅಂತ ಹೇಳ್ತಾ ಸೊಸೆಗೋಸ್ಕರ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಕನ್ನಡಿನ ತೆಗೆದುಕೊಟ್ರು. ತಗೋ, ಇದೊಂದು ಮ್ಯಾಜಿಕ್ ಕನ್ನಡಿ. ಇದನ್ನ ನಾನ್ ನಮ್ ತವ್ರ ಮನೆಯಿಂದ ತಂದಿದ್ದು. ಇದ್ರಲ್ಲಿ ನೀನು ಎಷ್ಟು ಅಂದವಾಗ್ಬೇಕೋ ಅಷ್ಟು ಅಂದವಾಗ್ ಕಾಣ್ತೀಯ. ಇದ್ರ ವಿಶೇಷ ಏನಂದ್ರೆ, ನೀನ್ ಇದ್ರಲ್ಲಿ ನೋಡ್ಕೊಂಡು ಯಾರನ್ನಾರು ನೆನ್ಸ್ಕೊಂಡೆ ಅನ್ಕೋ, ನೀನ್ ಅವ್ರ ರೂಪಕ್ ಬದ್ಲಾಗ್ತೀಯಾ. ಅದಕ್ಕೆ ಹುಷಾರಾಗಿರು. ನೀನೇನಾದ್ರೂ ಈ ಕನ್ನಡಿ ಮುಂದೆ ಕುತ್ಕೊಂಡು ಯಾವ್ದಾದ್ರು ನಾಯಿನೋ ಕತ್ತೆನೋ ನೆನ್ಸ್ಕೊಂಡ್ರೆ ಅದಾದ್ಮೇಲೆ ಮಾಡಕ್ ಏನೂ ಇಲ್ಲ, ಸರ್ಕಸ್ ಅವರೋ ಝೂ ಅವರೋ ಬಂದ್ ಹಿಡ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಾ ಆ ಕನ್ನಡಿನ ಚಂದ್ರಕಾಂತ ಕೈಯಲ್ಲಿ ಕೊಟ್ಟು ಹೋದ್ರು. ಏನು, ಈ ಹಳೆ ಕನ್ನಡಿ ಮ್ಯಾಜಿಕ್ ಮಿರರಾ? ಮತ್ತೆ ಈ ಕನ್ನಡಿಯಲ್ಲಿ ಇಷ್ಟು ಮ್ಯಾಜಿಕ್ ಇದ್ರೆ ನಮ್ಮ ಅತ್ತೆ ಯಾಕೆ ಹೀಗಿರ್ತಾರೆ ಹೇಳು ಹೇಳ್ತಾ ಅದ್ರ ಕಡೆ ನೋಡಿದ್ಲು. ತಾಗೋ, ಈ ಮುದ್ಕಿ ಎಲ್ಲ ಸುಳ್ಳೇ ಹೇಳ್ತಾಳೆ ಯಾವಾಗ್ಲೂ. ಹಾಗಿದ್ರೆ ನನ್ ಕತ್ರಿನಾ ಕೈಫ್ ತರ ಕಾಣಿಸ್ಬೇಕಂದ್ರೆ ಕಾಣಿಸ್ತೀನಾ ಹೇಳ್ತಾ ಕನ್ನಡಿ ಒಳಗ್ ನೋಡಿದ್ಲು. ಶಾಕು. ಆ ಕ್ಷಣ ಕನ್ನಡಿಯಲ್ಲಿ ತನ್ನ ರೂಪ ಕಟ್ರಿನಾ ಕೈಫ್ ತರ ಬದ್ಲಾಗಿದ್ದನ್ ನೋಡಿ ಆಶ್ಚರ್ಯಪಟ್ಲು ಚಂದ್ರಕಾಂತ. ಆ ರೀತಿ ಕನ್ನಡಿಯನ್ನ ನೋಡ್ತಾ ಇದ್ದಿದ್ ಚಂದ್ರಕಾಂತಳಿಗೆ ಒಂದ್ ಐಡಿಯಾ ಬಂತು. ಈ ಕನ್ನಡಿ ನಿಜವಾಗ್ಲೂ ಮ್ಯಾಜಿಕ್ ಮಿರರ್ ಆದ್ರಿಂದ ಇಷ್ಟು ದಿನ ಅವಳಗ್ ತೊಂದ್ರೆ ಕೊಟ್ಟಿದ್ದ ಅತ್ತೆನ ಹಿಡ್ಕೊಂಡು ಅವ್ರಿಗೊಂದು ಒಳ್ಳೆ ಪಾಠ ಕಲ್ಸ್ಬೇಕನ್ಕೊಂಡ್ಲು. ಮರುದಿನ ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗಿದ್ದನ್ ನೋಡ್ತಾ ಚಂದ್ರಕಾಂತ ಕನ್ನಡಿ ಒಳಗ್ ನೋಡ್ತಾ, ನಾನೀಗ ನಮ್ಮ ಮಾವನವ್ರ ತರ ಬದ್ಲಾಗ್ಬೇಕು ಅನ್ಕೊಂಡ್ಲು. ಅನ್ಕೊಂಡಿದ್ ತಕ್ಷಣನೇ ಚಂದ್ರಕಾಂತ ಸುಬ್ಬಾರಾವ್ ತರ ಬದ್ಲಾಗ್ಬಿಟ್ಲು. ಆ ರೀತಿ ಸುಬ್ಬಾರಾವ್ ತರ ಬದ್ಲಾಗಿದ್ ಚಂದ್ರಕಾಂತ ಗಟ್ಟಿಗೆ ಕೂಗುದ್ಲು. ಏ ಕಾಂತ, ಕಾಂತ ಎಲ್ಲಿದೀ? ಎಷ್ಟು ಸಲ ಕೂಗ್ಬೇಕೆ ನೀನನ್ನ? ಅದನ್ ಕೇಳಿ ಎದ್ದು ಬಿದ್ದು ಬಂದ್ರು ಸೂರ್ಯಕಾಂತ. ಏನೇ ಪಿಳಿ ಪಿಳಿ ಕಣ್ಬಿಟ್ಕೊಂಡು ಹಂಗ್ ನೋಡ್ತಿದ್ಯಾ ಯಾಕೆ? ಹಾ, ಹೋಗು ಒಳಗಡೆ ಹೋಗಿ ನಿನ್ನೆ ಕೊಟ್ಟಿದ್ದ ದುಡ್ಡನ್ನ ತಗೊಂಡ್ ಬಾ, ಹೋಗು ಅಂತ ಗೆದರ್ಸಿದ್ಲು. ಪಾಪ ಸೂರ್ಯಕಾಂತ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಿ ರೂಪಾಯಿನ ತಂದು ಕೊಟ್ಲು. ಆ ದುಡ್ಡು ತಗೊಂಡ್ ಚಂದ್ರಕಾಂತ ಹೊರಗಡೆ ಹೊರಟ್ಲು. ಅವಳತ್ತೆನ ಸುಲಭವಾಗಿ ಮೋಸ ಮಾಡಿದ್ದಕ್ಕೆ, ಅತ್ತೆಗೆ ಚೆನ್ನಾಗ್ ಬೈದಿದ್ದಕ್ಕೆ, ಕೈ ತುಂಬಾ ದುಡ್ಡನ್ ತಗೊಂಡಿದ್ದಕ್ಕೆ ತುಂಬಾನೇ ಸಂತೋಷ ಪಟ್ಲು. ಆ ದುಡ್ನಿಂದ ಒಳ್ಳೆ ರೇಷ್ಮೆ ಸೀರೆ ಕೊಂಡ್ಕೊಂಡ್ಲು. ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ಲು. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅವಳಿಗೆ ಇಷ್ಟವಾದ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿದ್ಲು.
ಈ ರೀತಿ ದಿನ ಮಾವನವ್ರ ಹೊರಗಡೆ ಹೋದ್ಮೇಲೆ ಚಂದ್ರಕಾಂತ ಮಾವನವ್ರ ತರ ಬದ್ಲಾಗಿ ಅತ್ತೆ ಮೇಲೆ ರಿವೆಂಜ್ ತಗೊಳ್ಳೋಳು. ಈ ರೀತಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಚಂದ್ರಕಾಂತ ಮಾವನವರು ತುಂಬಾ ಸಿಟ್ಟಿನಿಂದ ಹೊರಗಡೆಯಿಂದ ಮನೆಗ್ ಬಂದ್ರು. ಛೀ, ಥೂ, ಪ್ರಪಂಚ ಪೂರಾ ಹಾಳಾಗೋಗಿದೆ. ದುಡ್ಡು ಇಸ್ಕೊಬೇಕಾದ್ರೆ ಕೊಡ್ತೀನಣ್ಣ ಅಂತಾರೆ, ನಾವು ಕೇಳಕ್ ಹೋದಾಗ ಕೊಡ್ತೀನಿರಣ್ಣ ಅಂತಾರೆ. ನನ್ನ ಕೋಪ ಬರೋ ತರನೇ ಮಾತಾಡ್ತಾರೆ ಒಬ್ಬೊಬ್ರು ಅಂತ ಹೇಳ್ತಾ ಕೋಪ ಮಾಡ್ಕೊಂಡ್ರು. ಅವ್ರ ಹೆಂಡ್ತಿನ ಕರೆದು, ಏ ಕಾಂತ, ಮೊನ್ನೆ ನಿನ್ ಕೈಗೆ ದುಡ್ಡು ಕೊಟ್ನಲ್ವಾ ಒಳಗಡೆ ಇಟ್ಟಿರೋ ಅಂತ, ಅದನ್ನ ತಗೊಂಡ್ ಬಾ ಹೋಗು, ಇವಾಗ ಅದ್ರಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಕೇಳಿದ್ರು. ಇದನ್ನ ಕೇಳಿದ್ ಸೂರ್ಯಕಾಂತ ಆಶ್ಚರ್ಯವಾಗಿ, ಊರ್ನವ್ರು ಹೇಳೋದಲ್ಲ, ನಿನಗ್ ನಿಜವಾಗ್ಲೂ ದಿಮಾಕ್ ಹತ್ತಿದೆ, ಆ ದುಡ್ಡನ್ನ ಅವತ್ತೇ ನಿನ್ ಕೈಲಿ ಕೊಟ್ನಲ್ಲ ಅಂತ ಹೇಳಿದ್ರು. ಅಯ್ಯೋ, ನನಗ್ ಯಾವಾಗ ಕೊಟ್ಟಿಯೇ? ಯಪ್ಪಾ, ಸರಿಯಾಗಿದ್ಯಾ ನೀನು. ಯಾಕೆ ಅವತ್ತು ನೀನ್ ಕೋಪದಿಂದ ಬಂದಿಲ್ವಾ? ಅವತ್ತು ನೀನ್ ಕೇಳ್ತಾ ಇದ್ದಂಗ್ಲೆ ನಾನ್ ತೆಗೆದು ಕೊಟ್ಟಿಲ್ವಾ? ಇವಾಗ ಎಲ್ಲಿದೆ ನನ್ ಕೈಲಿ ದುಡ್ಡು? ಇದನ್ನೆಲ್ಲ ಕೇಳ್ತಾ ಇದ್ದಿದ್ ಚಂದ್ರಕಾಂತ ಪಕ್ಕದಲ್ಲಿದ್ದು ನಗ್ತಾ ಇದ್ಲು. ಮರುದಿನ ಸುಬ್ಬಾರಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಚಂದ್ರಕಾಂತ ಎಂದಿನಂತೆ ಸುಬ್ಬಾರಾವ್ ತರ ಬದ್ಲಾಗಿ ಅತ್ತೆನ ಅಳಿಸ್ತಾ ಇದ್ಲು. ಅಷ್ಟ್ರಲ್ಲಿ ಅವ್ರ ಕೈ ಚೀಲನ ಮರ್ತ ಸುಬ್ಬಾರಾವ್ ಮತ್ತೆ ವಾಪಸ್ ಮನೆಗ್ ಬಂದ್ರು. ಅಲ್ಲಿ ತನ್ನ ಹಾಗೆ ಇದ್ದ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಟ್ರು. ಇಬ್ಬರು ಸುಬ್ಬಾರಾವ್ನ ನೋಡಿ ಸೂರ್ಯಕಾಂತನೂ ಆಶ್ಚರ್ಯ ಪಟ್ಲು. ಇಬ್ರಲ್ಲಿ ಯಾರವಳ ಗಂಡ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಇಷ್ಟ್ರಲ್ಲಿ ನಾನೇ ಸುಬ್ಬಾರಾವ್ ಅಂತ ಹೇಳ್ದಾಗ, ಇಲ್ಲ ಇಲ್ಲ ನಾನೇ ಸುಬ್ಬಾರಾವ್ ಅಂತ ಇಬ್ರು ಜಗಳ ಆಡಿದ್ರು. ಇವನ್ ಯಾರೋ ನನ್ ವೇಷ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ಇವನೇ ಎಲ್ಲಾರ ಹತ್ರಕ್ಕೂ ಹೋಗಿ ನನಗ್ ಬರ್ಬೇಕಾಗಿರೋ ದುಡ್ಡು ಇಸ್ಕೊಂಡು ನಾನೇ ಇಸ್ಕೊಂಡಿದ್ದೀನಿ ಅನ್ನೋ ತರ ಎಲ್ರೂ ನಂಬಿಸ್ತಾ ಇದ್ದಾನೆ. ಸೂರ್ಯಕಾಂತಳಿಗೆ ವಿಷಯ ಅರ್ಥ ಆಯ್ತು. ಆದ್ರೆ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ, ನಿಮ್ಮಲ್ಲಿ ನನ್ ನಿಜವಾದ ಗಂಡನಿಗೆ ನನ್ ಏಟ್ ಹೇಗಿರುತ್ತೋ ಚೆನ್ನಾಗ್ ಗೊತ್ತು. 2 ಬಿಟ್ರೆ ಇಬ್ಬರಿಗೂ ನನ್ ನಿಜವಾದ ಗಂಡ ಹೊರಗಡೆ ಬರ್ತಾನೆ ಸರಿ ಹೇಳಿದ್ಲು ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ. ಗಟ್ಟಿಯಾಗಿ ತನ್ನ ಕೈಯಿನಿಂದ ಸೊಸೆ ತಲೆ ಮೇಲೆ ಸರಿಯಾಗಿ ಕುಟ್ಟಿದ್ಲು. ಸತ್ನಲ್ಲಪ್ಪ ನಾನು ಅಂತ ಗೋಗರದ್ಲು ಚಂದ್ರಕಾಂತ. ಅಯ್ಯಮ್ಮೋ, ಇವಳ ಹತ್ರ ಒದೆ ತಿನ್ನೋ ಬದಲು ಓಡೋಗೋದು ಒಳ್ಳೇದು ಅನ್ಕೊಂಡು ಓಡೋದ ಸೂರ್ಯಕಾಂತ ನಿಜವಾದ ಗಂಡ. ಆವಾಗ ಸೂರ್ಯಕಾಂತ ಅವ್ರ ಮ್ಯಾಜಿಕ್ ಮಿರರ್ನ ತಗೊಂಬಂದು ಅದನ್ನ ಹೊಡ್ದಾಕ್ತಾ ಇದ್ದಂಗೆ ಆ ಮ್ಯಾಜಿಕ್ ಎಲ್ಲ ಹೋಗಿ ಚಂದ್ರಕಾಂತ ಅವಳ ಅಸಲ್ ರೂಪಕ್ಕೆ ಬಂದ್ಲು. ಅದನ್ ನೋಡಿ ಆಶ್ಚರ್ಯ ಪಟ್ಟಿದ್ ಸುಬ್ಬಾರಾವ್, ಅಂದ್ರೆ ಇಷ್ಟು ದಿನ ನನ್ ದುಡ್ಡನ್ನ ಖರ್ಚು ಮಾಡಿದ್ದು ನೀನಾ ಅಂತ ಬೈತಾ ಸೊಸೆ ಕಡೆ ಕೋಪದಿಂದ ನೋಡಿದ್ರು. ನನ್ನನ್ನ ಕ್ಷಮಿಸಿ ಮಾವಯ್ಯ ಅಂತ ತಲೆ ತಗಸಿದ್ಲು ಚಂದ್ರಕಾಂತ. ಕ್ಷಮಿಸೋದಲ್ಲ, ಈ ದಿನದಿಂದ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಸೊಸೆ ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಕೊಟ್ಲು ಸೂರ್ಯಕಾಂತ.